ಹಾಯ್ ಗೈಸ್. ಸೊ ಇವತ್ತು ಸೆಪ್ಟೆಂಬರ್ 2. ಗೊತ್ತಿಲ್ಲ ಇವತ್ತಾದರೂ ನಮಗೆ ಬಿಡ್ತಾರೋ ಇಲ್ಲ ಅಂತ. ಬಿಟ್ಟರೆ ಹೋಗ್ತೀವಿ, ಇಲ್ಲ ಅಂದರೆ ರಿಟರ್ನ್ ಋಷಿಕೇಶಿಗೆ ಹೋಗ್ತೀವಿ. After all the uncertainty, the next morning brought exactly what we had been praying for. Clear blue sky, pleasant weather. It was perfect to start our journey. But आपने वो सामने लगातार पत्थर गिर रहे, उसके बाद भी अगर आप लोग खड़े यहाँ पे तो आपके पास बिल्कुल कोई नहीं है. आज यात्रा बंद होगी. ಸೊ NDRF ಎಲ್ಲ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಹೇಳ್ತಿದ್ದಾರೆ ಇವತ್ತು ಎನಿ ಕಾಸ್ಟ್ ಬಿಡ್ಲಿಕ್ಕೆ ಆಗಲ್ಲ, ಯಾಕಂದರೆ ರೋಡ್ ತುಂಬ ಹಾಳಾಗೋಗಿದೆ. ನಿನ್ನೆ ನೈಟ್ ಎಲ್ಲ ತುಂಬ ಕೆಲಸ ಮಾಡಿ ರೋಡೆಲ್ಲ ಕ್ಲಿಯರ್ ಆಗಿತ್ತು. ಬಟ್ ಸಡನ್ಲಿ ತುಂಬ ಕಲ್ಲುಗಳು ಬಿದ್ದಿದ್ದರಿಂದ ಸ್ಟಾಪ್ ಮಾಡಿದ್ದಾರೆ. ಸೊ ನಾಳೆ ಇವತ್ತು ರಿಜಿಸ್ಟ್ರೇಷನ್ ಮಾಡಿದ್ರು ಕೂಡ ನಾವು ನಾಳೆ ರಿಜಿಸ್ಟ್ರೇಷನ್ ಮಾಡಲೇಬೇಕು. ಸೊ ಬೇರೆ ಆಪ್ಷನ್ ಇಲ್ಲ ಇವಾಗ. ಮತ್ತೆ ಇನ್ನೊಂದಿನ ರೂಮಲ್ಲೇ ಕೂತು ನಮ್ಮ ಹತ್ರ ಇರೋದು ಒಂದೇ ಲಾಸ್ಟ್ ಅಟೆಂಪ್ಟ್. ನಾಳೆನೂ ಆಗಿಲ್ಲ ಆದರೆ ನಾವು ರಿಟರ್ನ್ ಹೋಗಲೇಬೇಕು. ಯಾಕಂತ ಹೇಳಿದ್ರೆ 6th ನಮ್ಮದು ಫ್ಲೈಟ್ ಇದೆ ಡೆಲ್ಲಿನಲ್ಲಿ. at the beginning I said the journey is more important than the destination. And now I truly understand why. Before our trek even began, we faced too many challenges. There were delays, uncertainty, and moments when we wondered if we would even make it. At the end, we got the call. ಒಂದು ಒಳ್ಳೇದಾಗಬೇಕಂದ್ರೆ 1000 ಕಷ್ಟ ಆಗ್ತದಂತೆ, ಗೊತ್ತಾಯ್ತಾ? ಒಂದು ಒಳ್ಳೇದಾಗಬೇಕಂದ್ರೆ 108 ವಿಘ್ನಗಳು ಬರುತ್ತಂತೆ. 108ಗಿಂತ ವಿಘ್ನ ಆಗಿ ನಾವೆಲ್ಲರೂ ನಾವು ಫೈನಲಿ सबर का फल मीठा होता है ब्रो, सबर का फल मीठा होता है. कार्तिक क्या फील हो रहा है भाई? बोल रहा हूँ पहुँचना है उधर. ಎಕ್ಸಾಕ್ಟ್ 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ ಟ್ರೆಕ್ಕಿಂಗ್. ಅಲ್ಲಿ ಹೋಗಿ ಎಷ್ಟು ಗಂಟೆ ರೀಚ್ ಆಗ್ತೀವಿ ಗೊತ್ತಿಲ್ಲ. ಇಲ್ಲಿಂದ ಗೌರಿಕುಂಡ್ ಹೋಗಬೇಕು. ಇಲ್ಲಿಂದ 5 ಕಿಲೋಮೀಟರ್ಸ್. ಆ್ಯಕ್ಚುಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಪಾಯಿಂಟ್ ಅದೇ. ನೋಡ್ರಿ ಎಷ್ಟೊತ್ತಾಗುತ್ತೆ ಅಂತ. ನಾವು ನಿಯರ್ ಗೌರಿಕುಂಡ್ ಬಂದ್ವಿ. ಇಲ್ಲೆಲ್ಲ ಒಂದು 20 ಮೀಟ್ರ್ ಅಷ್ಟೇ. ಸೊ ನಿಮಗೆ ಎಲ್ಲ ಪಿಟ್ಟು ಸಿಗುತ್ತೆ. ಪಿಟ್ಟು ಇಲ್ಲೆಲ್ಲ ಇದೆ. ಅವ್ರು ನಿಮ್ಮ ಹಿಂದ್ಗಡೆ ತೊಗೊಂಡೋಗಿ ಮೇಲೆ ಹಿಂದ್ಗಡೆ ಕುಳಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ನಿಮಗೆ ಅವ್ರಿಗೆ ಎಷ್ಟು ಅಮೌಂಟ್ ಆಗುತ್ತೆ ಅಷ್ಟು ಕೊಡಬೇಕು. ಸೊ ಇಲ್ಲಿ ಬಾರ್ಗೇನಿಂಗ್ ತುಂಬ ಯೂಸ್ ಆಗುತ್ತೆ. ತುಂಬ ಸ್ಟಿಫ್ ರೋಡಿದೆ. ಎಷ್ಟಾಗುತ್ತೆ ಅಷ್ಟು ಲೈಟ್ ವೇಟ್ ಬ್ಯಾಗ್ ತೊಗೊಂಡು ಬಂದು ನಾವೇನು ತಂದಿಲ್ಲ, ಆದರೂ ಸಿಕ್ಕಾಪಡೆ ಬ್ಯಾಗ್ ವೇಟ್ ಹಾಕಿ ಮುಗಿಸ್ತಾ ಇದೆ.
ನಮ್ಮವರೆಲ್ಲ ಹೋಗಿದ್ದಾರೆ ಮುಂದೆ. ನಾನು ಮತ್ತೆ ನಮ್ಮಣ್ಣ ಅಷ್ಟೇ ಇದ್ದೀವಿ ಮುಂದೆ. ನಾನು ಸ್ವಲ್ಪ ಸ್ಲೋ ಆಗಿ ನಡೀತಾ ಇದ್ದೀನಿ, ಯಾಕಂದರೆ ಬ್ಯಾಗ್ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದ್ದೀನಿ. ಇದು ನಮ್ಮ ಫಸ್ಟ್ ಸ್ಟಾಪ್ ಜಂಗಲ್ ಚಟ್ಟಿ ಹತ್ರ. ಸೊ ತುಂಬ ಟಯರ್ಡ್ ಆಗಿ ಹತ್ತು ಬಂದ್ವಿ. ಸೊ ನಾವು ಫೈನಲಿ ಗೌರಿಕುಂಡಿಂದ ನಾವು ಇವಾಗ 4 ಕಿಲೋಮೀಟರ್ ಬಂದಿದ್ದೀವಿ. ಇನ್ನು 12 ಕಿಲೋಮೀಟರ್ ಮೇಲಿದೆ ನಡೆಯೋದು. ಮಚ್ಚ ನಡೆಯೋದು ಹರ ಹರ ಮಹಾದೇವ್ ಅಂತ ನಡೀತಾ ಇರೋದು. ನಾವೆಲ್ಲ ಸ್ವಲ್ಪ ಸಪ್ರೇಟ್ ಆಗಿದ್ದೀವಿ. ಜಂಗಲ್ ಚಟ್ಟಿ ಹತ್ರ ರೀಚ್ ಆಗಿದ್ದೀವಿ. ಸೊ ನಾನು, ನಮ್ಮ ಅಣ್ಣ ಸಮೃದ್ಧ್ ಮತ್ತು ಪ್ರಕಾಶ್ ಅಣ್ಣ ಇದ್ದೀವಿ. ಸೊ ಕುಮಾರ್ ನಮಗಿಂತ ಮುಂದೆ ಇದ್ದಾನೆ, ಕಾರ್ತಿಕ್ ಕುಮಾರ್ಗಿಂತ ಮುಂದೆ ಇದ್ದಾನೆ, ಪ್ರಶಾಂತ್ ಕಾರ್ತಿಕ್ನಿಂತ ಮುಂದೆ ಇದ್ದಾನೆ. ಎಲ್ಲರಿಗಿಂತ ಹಿಂದೆ ನಾವೇ ಇದ್ದೀವಿ. ಸ್ವಲ್ಪ ಏನಾರ ತಿಂದು ಹೋಗ್ತೀವಿ ಇವಾಗ. ಸೊ ಗೈಸ್, ಸೊ ಇದೇ ಬ್ರಿಡ್ಜು. ಸೊ ನಾವು ಇಲ್ಲಿಂದ ಹೀಗೆ ಹೋಗಿ ಮತ್ತೆ ಹೀಗೆ ಹೋಗ್ಬೇಕು. ಸೊ ಆಯಿತು, ಒಂದು 50% ಕಂಪ್ಲೀಟ್ ಆದ ಹಾಗೆ ಇವಾಗ. ಸೊ ಗೈಸ್, ಇದೇ ಬ್ರಿಡ್ಜ್, ಹೊಸ ಬ್ರಿಡ್ಜ್ ಇದೆ ಆ್ಯಕ್ಚುಲಿ. ಸೊ ಇದೇನು ಕಾಣಲ್ಲ ನಿಮಗೆ. ಗೈಸ್ 6:30ಯಿಂದ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ 1 ತಾಸು ಆದಮೇಲೆ ರೆಸ್ಟ್ ತೊಗೊಳ್ಳೋಣ ಅಂತ ಇದ್ವಿ. ಸೊ 7:30 ಆಯಿತು, ಅದಕ್ಕೆ ರೆಸ್ಟ್ ಮಾಡ್ತಾ ಇದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಹಿಂದೆ. ಬಾಡಿಲೆಲ್ಲ ಹೊಗೆ ಬರ್ತಾ ಇದೆ. ಹೇಳಿ ಕಾಡ್ತಾ ಇದ್ದು ಗೊತ್ತಿಲ್ಲ ಲೈಫಿಗೆ. ಒಳ್ಳೆಯ ಅಡ್ವೆಂಚರ್ ಫೀಲಲ್ಲಿ ಇದೆಲ್ಲ. ಮಳೆನೂ ಸ್ಟಾರ್ಟ್ ಆಗಿದೆ, ನನಗೆ ಗೊತ್ತಿಲ್ಲ, ಮೇಲ್ಗಡೆ ತುಂಬ ಮಳೆ ಇರ್ಬೋದು. ವೆದರ್ ಮಾತ್ರ ಸೂಪರ್ ಆಗಿದೆ. ಇನ್ನು ಮೇಲ್ಗಡೆ ಹೇಗಿರುತ್ತೆ ಅಂತ ನನಗೆ ಎಕ್ಸ್ಪೆಕ್ಟೇಷನ್ ತುಂಬ ಹೈ ಇದೆ. ವೇಟ್ ಮಾಡೋಣ ನನ್ನ ಫ್ರೆಂಡ್ಸ್ ಬರೋ ತನಕ, ಆಮೇಲೆ ಎಲ್ಲರೂ ಸೇರಿ ಒಟ್ಟಿಗೆ ಹಚ್ತೀವಿ ನಾವು. ಹೇಗಿದೆ ವೆದರ್? ಸಖತ್ತಾಗಿದೆ. ಈ ಥರ ವೆದರ್ ಅಂದ್ರೆ ಇನ್ನೂ ತನಕ ತುಂಬ ಜಾಗ ಹೋಗಿದ್ದೇನೆ, ಆದರೆ ಈ ಥರ ವೆದರ್ ನೋಡಲೇ ಇಲ್ಲ. ನೋಡುವ, ಇನ್ನೂ ತನಕ ಟ್ರೆಕ್ ಆರಾಮಾಗಿದೆ. 7:30 ಆಗಿದೆ ಈಗ. ನೋಡೋಣ, ಮತ್ತೆ 3 ಗಂಟೆ ಇದೆ. ನನ್ನ ಪ್ರಕಾರ ಅಲ್ಲಿ ಮೇಲ್ಗಡೆ ವೆದರ್ ಸಖತ್ತಾಗಿರಬಹುದು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ. ನೋಡುವ, ಇಲ್ಲಿ ಹೋಗಿ. ಸೊ ಗೈಸ್, ವೆದರ್ ಚೇಂಜ್ ಆಗಿದೆ. ಸೊ ಮೇಲ್ಗಡೆ ಮಳೆ ಬರೋ ಚಾನ್ಸಸ್ ಕೂಡ ಇದೆ. ಸೊ ಅದಕ್ಕೆ ರೈನ್ ಕೋಟ್ ಎಲ್ಲ ಹಾಕೊಂಡಿದೆ. ಸೊ ಇದು ಕರ್ಪೂರ ಹಿಲ್ ಸ್ಟೇಷನ್ನಲ್ಲಿ ಯಾರ್ಯಾರಿಗೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತಲ್ಲ ವಾಕಿಂಗ್ ಮಾಡುವಾಗ, ಟ್ರೆಕ್ಕಿಂಗ್ ಮಾಡುವಾಗೆಲ್ಲ, ಸೊ ಇದನ್ನ ಸ್ಮೆಲ್ ತೊಗೊಂಡು ಹೋಗ್ತಾ ಇದ್ದರೆ ಬ್ರೀತಿಂಗ್ ಪ್ರಾಬ್ಲಮ್ಗೆ ಆದಷ್ಟು ಕಡಿಮೆ ಆಗುತ್ತೆ. ಸೊ ಇದೊಂದು ಒಳ್ಳೆಯ ವಿಷಯ ನಮಗೆ ರೀಸೆಂಟ್ಲಿ ಗೊತ್ತಾಗಿದ್ದು ನಮ್ಮ ಫ್ರೆಂಡ್ಗಳಿಂದ. ಸೊ ನಾವು ಕೂಡ ಒಂದು ಕರ್ಪೂರನ್ನು ತೊಗೊಂಡು ಬಂದಿದ್ದೀವಿ. ಸೊ ಇವಾಗ ನೋಡುವ, ವೆದರ್ ಸಖತ್ತಾಗಿ ಕಾಣ್ತಾ ಇದೆ. ಸೊ ಬನ್ನಿ ಹೋಗೋಣ ಮುಂದೆ. ಕಿಲೋಮೀಟರ್ ಇದೆ. ನೋಡೋಣ ಏನಾಗುತ್ತೆ ಅಂತ. 10 ಗಂಟೆ ಆಯಿತು. ಎಷ್ಟು ಬ್ಯಾಗ್ ಹಾಕೊಂಡು ಮಾತ್ರ ಬರ್ಲಿಕ್ಕೆ ಹೋಗಬೇಡಿ. ಎಷ್ಟಾಗ್ತದೆ ಬ್ಯಾಗ್ ತರದೇ ಇದ್ರೇ ಒಳ್ಳೆಯದು. ಆಗೋದಿಲ್ಲ, ಬ್ಯಾಗ್ ಹಾಕೊಂಡು ತುಂಬ ಕಷ್ಟ ಆಗುತ್ತೆ. ಇನ್ನೂ ಇಷ್ಟಿದೆ, ಈಗ ಹತ್ತಿ ಹೋಗಬೇಕು. ಜನ ಬರ್ತಾ ಇದ್ದಾರೆ, ಮಳೆನೂ ನಿಲ್ತಾ ಇಲ್ಲ. ನೋಡೋಣ. ಇನ್ನೂ 1.5 ಕಿಲೋಮೀಟರ್ ಇದೆ. 7 ಡಿಗ್ರಿ ಇದೆ, ಚಳಿ, ತುಂಬ ಚಳಿ ಇದೆ. ಬಟ್ಟೆ ಎಲ್ಲ ಹಸಿ ಇದೆ.
ಶಾರ್ಟ್ಸ್ ಬೇರೆ ಹಾಕೊಂಡಿದ್ದೀನಿ. All of this all is a part of me. I set out in search for something, craving for soul I'll never see. Like all of this soul is a part of me. 5 ವರ್ಷದ ಕನಸು ಇವತ್ತು ನನಸಾಗ್ತಾ ಉಂಟು. ತುಂಬ ಖುಷಿ ಆಗ್ತಿದೆ. ಹೋಗ್ಲಿಕ್ಕೆ ಮನಸ್ಸು ಇಲ್ಲ ಇಲ್ಲಿಂದ, ತುಂಬ ಚಳಿ ಇದೆ. ಸೊ ಏನೂ ಹಾಕೊಳ್ಳಿಲ್ಲ. ಇವತ್ತು ಹೋಗಿ ರೂಮಿಗೆ ರೆಸ್ಟ್ ಮಾಡಿ, ಬೆಳಿಗ್ಗೆ ಆರತಿಗೆ ಬರ್ತೀವಿ. ಆಗ್ತಿಲ್ಲ. ಇಷ್ಟು ವರ್ಷ ಮೊಬೈಲಲ್ಲಿ ನೋಡಿ ಇವತ್ತು ಕಣ್ ಮುಂದೆನೇ ಇದೆ. ಎಷ್ಟು ಖುಷಿ ಆಗ್ತಿದೆ ಅಂದರೆ ಚಳಿ ಗಿಳಿ ಏರೋದಾಗ್ತಿಲ್ಲ. ನಾನು ಶಾರ್ಟ್ಸ್ ಮೇಲೆ ಬಂದಿದ್ದೀನಿ. ಶಾರ್ಟ್ಸು ಮೈಗಿ ಎಲ್ಲ ಹಸಿ ಇದೆ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು ಬರುವಾಗ. 2 ದಿನ ಹಾಗೇ ಇದ್ವಿ ರೂಮಲ್ಲಿ ಕೂಡ ಹಾಗೇ ಇದ್ವಿ. ಈ ದಿನಾನೂ ಕೂಡ ತುಂಬ ಜಗಳ ಎಲ್ಲ ಆಯಿತು ಕ್ಯಾಬ್ ಅವ್ರ ಹತ್ರ. ಸೊ ಅವೆಲ್ಲ ಮರೆದು ಹಿಂದೆ ನೋಡಿ, ಅದೇ ಅವನಿಗೆ ಯಾವಾಗ ಬೇಕೋ ಆವಾಗೆ ಕರೆಸ್ಕೊಳ್ತಾನೆ, ನೀವೇನೇ ಮಾಡಿದ್ರು. ಹರ ಮಹಾದೇವ್. ಗುಡ್ ಮಾರ್ನಿಂಗ್. ಸೊ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಚಳಿ ಸಿಕ್ಕಾಪಟ್ಟೆ ಇದೆ. ಫಸ್ಟ್ ಟೈಮ್ ಸ್ನೋ ಮೌಂಟೇನ್ ನೋಡ್ತಾ ಇದ್ದೀನಿ ನೋಡಿ. ಗೊತ್ತು 2012-13 ಒಂದು ದೊಡ್ಡ ಫ್ಲಡ್ ಬಂದಿತ್ತು ಕೇದಾರ್ನಾಥಲ್ಲಿ. ಸೊ ಆವಾಗ ಇಲ್ಲಿಂದ ಸಿಕ್ಕಾಪಟ್ಟೆ ನೀರು ಬರುವಾಗ ಒಂದು ದೊಡ್ಡ ಕಲ್ಲು ಇಲ್ಲಿಂದ ಬಿದ್ದು ಕರೆಕ್ಟ್ ಟೆಂಪಲ್ ಹಿಂದೆ ನಿಲ್ತು. ಸೊ ಈ ಕಲ್ಲು ಹೇಗೆ ಬಂತು, ಎಲ್ಲಿಂದ ಬಂತು, ಅದು ಕರೆಕ್ಟ್ ಜಾಗದಲ್ಲಿ ನಿಂತಿದೆ. ಭೀಮಶಿಲಾ ಅಂತ ಕರೀತಾರೆ. ಸೊ ಅವತ್ತಿಂದ ಅದು ಕಲ್ಲು ಬಂದು ಟೆಂಪಲನ್ನು ಸೇವ್ ಮಾಡ್ತು. ಅದರಿಂದ ಇನ್ನೂ ತನಕ ಜನಗಳು ಬಂದು ದರ್ಶನ ಮಾಡ್ತಾ ಇದ್ದಾರೆ. ಸೊ ಅವತ್ತಿಂದ ಇಲ್ಲಿ ಪೂಜೆ ಕೂಡ ಮಾಡ್ತಾರೆ. ಒಳ್ಳೆ ಅದಕ್ಕೂ ಕೂಡ ಒಂಥರ ದೇವ್ರ ಸ್ಥಾನನೇ ಕೊಟ್ಟಿದ್ದಾರೆ ಕಲ್ಲಿಗೆ. ಭೀಮಶಿಲಾ ಅಂತ ಕರೀತಾರೆ ಅದನ್ನ. ಸೊ ಗೈಸ್, ಕೇದಾರ್ನಾಥ್ ದರ್ಶನ ಮಾಡಿದ್ವಿ. ನೀವು ಯಾರ್ಯಾರು ಕೇದಾರ್ನಾಥ್ ದರ್ಶನ ಮಾಡಿದ್ದೀರಾ ಅವರಿಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಯಾರ್ಯಾರು ದರ್ಶನ ಮಾಡಿಲ್ಲ ಅವರಿಗೊಂದು ಇನ್ಫಾರ್ಮೇಷನ್ ಏನಂದರೆ, ನೀವು ಕೇದಾರ್ನಾಥ್ ದರ್ಶನ ಮಾಡಿ ಅದ್ರ ಪಕ್ಕದಲ್ಲೇ 1 ಕಿಲೋಮೀಟರ್ ಟ್ರೆಕ್ ಇರುತ್ತೆ, ಭೈರವನಾಥ್ ಮಂದಿರ ಅಂತ. ಅಲ್ಲಿ ಹೋಗಿ ನೀವು ಭೈರವನಾಥ್ ಮಂದಿರ್ಗೆ ಹೋಗಿ ಅಲ್ಲಿ ಆಶೀರ್ವಾದ ತೊಗೊಂಡ್ರೆ ಮಾತ್ರ ನಿಮ್ಮ ಕೇದಾರ್ನಾಥ್ ಯಾತ್ರಾ ಕಂಪ್ಲೀಟ್ ಅಂತ ಅರ್ಥ. ಇಲ್ಲ ಅಂದರೆ ನಿಮ್ಮದು ಕಂಪ್ಲೀಟ್ ಅಂತ ಅಲ್ಲ. ದರ್ಶನ ಎಲ್ಲ ಆಯಿತು. ನಮ್ಮ 5 ವರ್ಷದ ಕನಸು ಕೇದಾರ್ನಾಥ್ ಬಂದು ಭೈರವನಾಥ್ಗೆ ಆಶೀರ್ವಾದ ತಗೊಂಡು ಫೈನಲಿ ಕೇದಾರ್ನಾಥ್ ಯಾತ್ರಾನ ಕಂಪ್ಲೀಟ್ ಮಾಡಿದ್ವಿ ನಾವೆಲ್ಲರೂ. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಆಯಿತು ಬರುವಾಗ. ಆದರೂ ಬೇಡ ಅಂತ ಎಷ್ಟೇ ತ್ರಾಸಾದರೂ ನಾವು ನಡ್ಕೊಂಡೇ ಹೋಗಬೇಕಂತ ಡಿಸೈಡ್ ಮಾಡಿ ಬಂದಿದ್ವಿ ಎಲ್ಲರೂ. ಸೊ ಎಲ್ಲರೂ ಕೂಡ ನಡ್ಕೊಂಡೇ ಬಂದ್ವಿ. ಸೊ ತುಂಬ ಖುಷಿ ಆಗ್ತಿದೆ.